ಓಂ ಸೂರ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ನಾವು ಒಂದು ಭಗವಂತನ ಮೇಲೆ ಪ್ರೀತಿನೂ ಇರುತ್ತೆ, ಭಗವತ್ ಭಯ ಕೂಡ ಇರುತ್ತೆ. ಹಾಗೆ ಭಗವಂತನ ಮೇಲೆ ಪ್ರೀತಿಗೆ ಅಥವಾ ಭಗವಂತನ ಭಯಕ್ಕೆ ಅಥವಾ ನಮ್ಮ ಕರ್ಮಗಳಿಗೆ ನಾವು ಭಗವಂತನನ್ನು ಆಶ್ರಯಿಸ್ತೀವಿ. ಅದು ವಿಧ ವಿಧವಾದ ಆಶ್ರಯ ಇರುತ್ತೆ, ವಿಧ ವಿಧವಾದ ಒಂದು ಭಕ್ತಿಗಳು, ನವವಿಧ ಭಕ್ತಿಗಳಿರ್ಬೋದು. ಹಾಗೆ ಮನಸ್ಪೂರ್ವಕವಾಗಿ ಏನು ಅನೇಕ ನಾವು ವಿಧವಾದ ಭಕ್ತಿಯನ್ನು ಮಾಡಿದ್ರೂ ಕೂಡ ನಾವು ಹೆದರ್ತಕ್ಕಂಥದ್ದು ಅಥವಾ ನಮಗೆಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಭಾವನೆ ಬರ್ತಕ್ಕಂಥದ್ದು ಗ್ರಹಕಾಟ. ಅದನ್ನೇ ಗ್ರಹಕಾಟ ಅಂತ ನಾವು ಕರೀ. ಈ ಜಗತ್ ಸರ್ವಂ ಗ್ರಹಾಧೀನಂ ಅಂತೂ ಕೂಡ ಹೇಳ್ತಾರೆ. ಇಡೀ ಜಗತ್ತು ನಮಗೇನು ಕಣ್ಣಿಗೆ ಕಾಣಿಸ್ತಾ ಇದೆ ಪ್ರತಿಯೊಂದು ಕೂಡ ಗ್ರಹಗಳ ಅಧೀನದಲ್ಲಿದೆ. ಎಷ್ಟೋ ಜನ ಹೇಳ್ತಾರೆ, ಮಾತಾಡೋ ಗ್ರಹಗಳೆಲ್ಲೋ ಇದೆ, ಅದರ ಮೇಲೆ ಏನು ಪ್ರಭಾವ ಬೀರುತ್ತೆ, ನಿಮಗೇನಿದಾಗತ್ತೆ ಹಾಗೆಲ್ಲ ಕೇಳಿದಾಗ, ಇವತ್ತು ಒಂದು ಸಣ್ಣ ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿದ್ರೆ ಅದು ಹೆಮ್ಮರ ಆಗುತ್ತೆ. ಅದು ಕೂಡ ಗ್ರಹಗಳ ಪ್ರಭಾವ. ಅದರ ಗ್ರಹ ಪ್ರಭಾವದಿಂದಲೇ ಅದು ಹೆಮ್ಮರ ಆಗುತ್ತೆ. ಒಂದು ಪುಟ್ಟ ಮಗು ಪ್ರಪಂಚಕ್ಕೆ ಬಂದ ಒಂದು ಮಗು ಇವತ್ತು ದೊಡ್ಡದಾಗಿ ಬೆಳೆದು ಅದು ಬೆಳೀಬೇಕು ಅಂದರೆ ಅದಕ್ಕೂ ಕೂಡ ಗ್ರಹಗಳ ಪ್ರಭಾವ ಇರುತ್ತೆ. ಆ ರೀತಿ ನೋಡೋಕೆ ಹೋದಾಗ ನವಗ್ರಹಗಳು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ. ಭೌತಿಕವಾಗಿ 7 ಗ್ರಹಗಳನ್ನು, ಛಾಯಾಗ್ರಹಗಳನ್ನು 2 ನಮ್ಮ ಹಿರಿಯರು ಅಥವಾ ನಮಗೆ ಶಾಸ್ತ್ರಗಳು ಕೂಡ ಉಲ್ಲೇಖ ಇದೆ. ಅಂತಹ ಗ್ರಹಗಳಿಗೆ ನಾವು ನಮಸ್ಕಾರ ಹೇಗೆ ಮಾಡಬೇಕು, ಪ್ರದಕ್ಷಿಣೆ ಹೇಗೆ ಮಾಡಬೇಕು, ನಾವೇನು ಮಾಡ್ತೀವಿ. ಕೆಲವರು ಸಾಮಾನ್ಯವಾಗಿ ಏನಾಗುತ್ತೆ, ಆ ನಮಸ್ಕಾರ ಮಾಡ್ತಕ್ಕಂಥ ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ 3 ವಿಧ. ಒಂದು ಆತ್ಮಪೂರ್ವಕವಾಗಿ ನಮಸ್ಕಾರ, 2 ಸುಮ್ಮನೆ ತೋರ್ಪಡಿಕೆಗೆ ನಮಸ್ಕಾರ, 3 ಜೋರಾಗಿ ಹೇಳ್ಕೊಂಡು ಆ ನಮ ಸೂರ್ಯಾಯ ಚಂದ್ರಾಯ ನವಗ್ರಹ ಸ್ತೋತ್ರವನ್ನು ಜೋರಾಗಿ ಹೇಳ್ಕೊಂಡು ಮಾಡೋ ನಮಸ್ಕಾರ ಬೇರೆ. ಅದೇ ರೀತಿ ನೋಡೋಕೆ ಹೋದಾಗ ಈ ನವಗ್ರಹ, ನವ ಅಂದರೆ ಹೊಸದು ಅಂತ, ನವಗ್ರಹ ಅಂದಾಗ ನವಭಕ್ತಿಗಳು, ನವಗ್ರಹಗಳು, ನವಧಾನ್ಯಗಳಾಗ್ಬೋದು, ನವರತ್ನಗಳಾಗ್ಬೋದು. ಹಾಗೆಯೇ ನಾವು ಬಹು ವಿಶೇಷವಾಗಿ ನವದುರ್ಗಿಯರು, ನವರಸಗಳು ಕೂಡ ನವ ಅಂತ ಕರಿತೀವಿ, ಆ ನವನಾಗಗಳು ಕೂಡ ಕರಿತೀವಿ. ಇದಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದ ಸಂದರ್ಭದಲ್ಲಿ 9 ಪರಿಪೂರ್ಣ ಸಂಖ್ಯೆ, 9 ಬಾರಿ ನಮಸ್ಕಾರ ಹಾಕಲೇಬೇಕು. 9 ಬಾರಿ ನಮಸ್ಕಾರ ಹಾಕಿದಾಗ ದೇವರನ್ನು ಕೇಂದ್ರವಾಗಿಟ್ಟು ದೇವರ ಸುತ್ತಲೂ ನಮಸ್ಕಾರ ಆಗ್ತಕ್ಕಂಥದ್ದು, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಮಸ್ಕಾರ ಆಗ್ತಕ್ಕಂಥದ್ದಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಆದರೆ ನವಗ್ರಹಗಳಿಗೆ 9 ನಮಸ್ಕಾರ, 9 ಸುತ್ತು. ಅದೇ ಗಣೇಶನಿಗೆ 1 ಸುತ್ತು ಸಾಕಂತೆ. ಅದೇ ರೀತಿ ನೋಡೋಕೆ ಹೋದಾಗ ರವಿ ಸೂರ್ಯ ಭಗವಾನರಿಗೆ 2 ಸುತ್ತು, ನಾವು ಸೂರ್ಯನ ನೋಡ್ತಾ 2 ಸುತ್ತು ಹಾಕಿದ್ರೆ ಸಾಕು. ಶಿವನಿಗೆ 3, ತ್ರಿಲೋಕಕ್ಕೆ ಒಡೆಯ, ಹಾಗಾಗಿ 3 ಸುತ್ತು ಹಾಕಬೇಕು. ಇನ್ನು ವಿಷ್ಣು ದುರ್ಗಾದೇವಿಯವರಿಗೆ 4 ಸುತ್ತನ್ನು ಹಾಕಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಇನ್ನು ಅಯ್ಯಪ್ಪನಿಗೆ, ಯಾಕೆಂದರೆ ನಮಗೆ ಪಂಚಭೂತಗಳ ಕಾಟದಿಂದ ಮುಕ್ತಿ ಪಡಿಬೇಕು ಅಂದರೆ ಅಯ್ಯಪ್ಪ ದೇವರಿಗೆ ನಾವು 5 ಸುತ್ತನ್ನು ನಮಸ್ಕಾರ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ 6. ಅರಳಿ ಮರಕ್ಕೆ ಹೋಗ್ತೀರಾ, ಅರಳಿ ಮರದಲ್ಲಿ ಬಹಳಷ್ಟು ಸರ್ವದೇವತರು ಇರುತ್ತೆ, ವಿಷ್ಣುವಿನ ಆವಿರ್ಭಾವ ಇರುತ್ತೆ. 7 ಸುತ್ತು ಹಾಕಬೇಕು. ಅರಳಿ ಮರಕ್ಕೆ 7 ಸುತ್ತು, ನವಗ್ರಹಗಳಿಗೆ 9 ಸುತ್ತನ್ನು ಹಾಕಿ ಮಾಡಿದಾಗ, ಆದರೆ 21 ನಮಸ್ಕಾರ, 21 ರೌಂಡ್ ಹಾಕ್ತೀರಿ ಅಂದರೆ ಎಲ್ಲರಿಗೂ ಹಾಕ್ಬೋದು. ಆ 21 ಅಂತಕ್ಕಂಥದ್ದು ಪರಿಪೂರ್ಣ, 9 ಅಂತಕ್ಕಂಥದ್ದು ಪರಿಪೂರ್ಣ. ಸ್ವಯಂಭೂ ಆಗಮ ಶಾಸ್ತ್ರದಲ್ಲೂ ಕೂಡ 21ರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾ, ನಾವು ವಾಕ್ ಮಾಡ್ದಂಗೆ ನಮಸ್ಕಾರ ಮಾಡಬಾರ್ದು, ವಾಕ್ ಮಾಡ್ದಂಗೆ ಪ್ರದಕ್ಷಿಣೆ ಹಾಕಬಾರ್ದು. ಮಾನಸಿಕವಾಗಿ ಇನ್ನು ಇರೋ ಜಾಗದಲ್ಲಿ 9 ರೌಂಡು ಕೂಡ ಹಾಕ್ಬೋದು ಅಂತ ಹೇಳ್ತಾ, ನವಗ್ರಹಗಳಿಗೆ 9 ಸುತ್ತು ಸುತ್ತಲೇಬೇಕು. ಅದು ಸೂರ್ಯ ಮುಳುಗೋ ಸಮಯದಲ್ಲಿ, ಸೂರ್ಯ ಬರ್ತಕ್ಕಂಥ ಸಮಯದಲ್ಲಿ, ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಮಾಡಿದ್ದೆ ಆದರೆ ಅದರ ಫಲ ಕೂಡ ನಮಗೆ ಪರಿಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.